ಹಾರ್ಶ್ ರಿಯಾಲಿಟಿ ಏನು ಗೊತ್ತಾ, ಈ ಸ್ಕೂಲು ಕಾಲೇಜೆಲ್ಲ ಬಂದ್ಬಿಟ್ಟು ಬರೀ ಎಂಪ್ಲಾಯೀಸ್ನ ರೆಡಿ ಮಾಡ್ತಾರೆ ಅಷ್ಟೇ. ಯಾವ ಕಾಲೇಜು ಯಾವ ಸ್ಕೂಲು ಬಂದು ಬಿಸ್ನೆಸ್ ಮ್ಯಾನ್ನ ರೆಡಿ ಮಾಡಲ್ಲ. ನಿಜವಾಗ್ಲೂ ವೇಸ್ಟ್ ಅನ್ನಿಸ್ಬಿಡುತ್ತೆ. ಶಾರ್ಟ್ ಇಂಟ್ರೊಡಕ್ಷನ್ ಅನ್ಕೊಳ್ಳಿ. ಮೋಟೋ ವ್ಲಾಗರ್ ಆಗಿರೋದ್ರಿಂದ ನಾನು ಇದರಿಂದನೇ ಸ್ಟಾರ್ಟ್ ಮಾಡಬೇಕು. ನನ್ನ ಪ್ರಮೋಷನ್ ಅನ್ನೋದಕ್ಕಿಂತ ದ ರಿಯಾಲಿಟಿ ಅಷ್ಟೇ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ. ಇವತ್ತು ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಕಾಲೇಜ್ ಹತ್ರ, ಬಟ್ ಕಾಲೇಜ್ಗಲ್ಲ, ಗೊತ್ತಲ್ಲ, ನಾರ್ಮಲ್ ಅಡ್ಡ. ನಮ್ಮದು ಸ್ವಲ್ಪ ಕೆಲಸಗಳಿತ್ತು, ಮಾತಾಡಬೇಕಾಗಿತ್ತು. ಲೈಕ್ ಅದೇ ನನ್ನ ಬಿಸ್ನೆಸ್ ಬಗ್ಗೆ ಏನು ಕತೆ ಏನು ಸೀನು ಅಂತ. ಸೊ ದ ಹಾರ್ಶ್ ರಿಯಾಲಿಟಿ ಏನು ಗೊತ್ತಾ, ಈ ಸ್ಕೂಲು ಕಾಲೇಜೆಲ್ಲ ಬಂದ್ಬಿಟ್ಟು ಬರೀ ಎಂಪ್ಲಾಯೀಸ್ನ ರೆಡಿ ಮಾಡ್ತಾರೆ ಅಷ್ಟೇ. ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗಬೇಕು, ಇಂಟರ್ವ್ಯೂಗೆ ಹೋಗಬೇಕು, ಅವೇ ಆಯಿತು. ಬರೀ ಯಾವ ಕಾಲೇಜು ಯಾವ ಸ್ಕೂಲು ಬಂದು ಬಿಸ್ನೆಸ್ ಮ್ಯಾನ್ನ ರೆಡಿ ಮಾಡಲ್ಲ, ಎಂಟರ್ಪ್ರೈನರ್ನ ರೆಡಿ ಮಾಡಲ್ಲ. ಇಟ್ಸ್ ಆಲ್ ಅಬೌಟ್ ಸ್ಕ್ಯಾಮ್ ಅಷ್ಟೇ. ನನಗೆ ಅರ್ಥ ಆಗಿದ್ದೇನೆ ಆಫ್ಟರ್ ವೇಸ್ಟಿಂಗ್ ಮೈ ಫಕಿಂಗ್ 12 years to 13 years. ನಿಜವಾಗ್ಲೂ ವೇಸ್ಟ್ ಅನ್ನಿಸ್ಬಿಡುತ್ತೆ. ಮೇನ್ ಬೇಕಾಗಿರೋ ನಾಲೆಜು, ಆ ನಾಲೆಜ್ಗೆ ನಾವು ಸ್ಕೂಲ್ಗೆ ಮತ್ತು ಕಾಲೇಜ್ಗೆ ಹೋಗಬೇಕು ಅಂತಲೇ ಏನಿಲ್ಲ. ಇವಾಗ ಫಾರಿನೊಳಗೆಲ್ಲ ನೋಡಿ ಬಿಸ್ನೆಸ್ ಸ್ಕೂಲ್ಸ್ ಅಂತ ಇದೆ, ಇಲ್ಲೇನಕ್ಕಿಲ್ಲ? ಏನಕ್ಕೆ ಹೇಳಿ? ಎಜುಕೇಷನ್ನೇ ಸ್ಕ್ಯಾಮ್ ಇಲ್ಲಿ, ಅದಕ್ಕೆ ಇಲ್ಲ ಇಲ್ಲಿ ನಮ್ಮ ಇಂಡಿಯಾಲಿ. ಸೊ ದಟ್ಸ್ ವಾಟ್. ಆಫ್ಟರ್ ಅಕ್ಸೆಪ್ಟಿಂಗ್ ದ ರಿಯಾಲಿಟಿ ಇವಾಗ ನಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಮಾಡಿ ಏನಾಗಲೇ ರನ್ನಿಂಗ್ ಒಳಗಿದೆ. ನಿಮ್ಮ ಚಾಕೋ ಅಂತ ಹೋಮ್ ಮೇಡ್ ಚಾಕ್ಲೇಟ್ಸು, ಲೈಕ್ ಬರ್ತ್ಡೇಸ್ಗೆ, ಈವೆಂಟ್ಸ್ಗೆ, ಮತ್ತು ನಾರ್ಮಲಾಗಿ ತಿನ್ನೋಕ್ಕೆ, ಲೈಕ್ ಇಷ್ಟು ಗ್ರಾಮ್ಸ್ ಲೆಕ್ಕದೊಳಗೆ ಸೇಲ್ ಮಾಡ್ತಾಯಿದ್ದೀನಿ ಚಾಕ್ಲೇಟ್ಸ್ನ. ಸೊ ಸಪೋರ್ಟ್ ಮಾಡಿ. ಲೈಕ್ ನಮ್ಮ ಕನ್ನಡ ಬ್ರ್ಯಾಂಡು ನಿಮ್ಮ ಚಾಕೋನ ದೊಡ್ಡ ಲೆವೆಲ್ಗೆ ತೊಗೊಂಡೋಗೋಣ. ಬಿಕಾಸ್ ಈ ಸತಿ ಪ್ಲ್ಯಾನ್ಸು ತುಂಬ ದೊಡ್ಡದಾಗಿದೆ. ಲೈಕ್ ಎಲ್ಲ ಅಂಗಡಿಲೂ ಸಿಗ್ಬೇಕು ನಿಮಗೆ, ಆ ಥರ ಏನಾದರೂ ಮಾಡ್ತೀನಿ. ಏನಾದರೂ ಅಂದರೆ ಆ ಥರ ಮಾಡೋಕ್ಕಾಗಲ್ಲ, ಪ್ಲ್ಯಾನ್ಸ್ ಎಲ್ಲ ಮಾಡೀನಿ. ಬಿಕಾಸ್ ಒನ್ಸ್ ಯು ಟೇಸ್ಟ್, ನಾನು ಬರ್ಕೊಡ್ತೀನಿ ನಿಮ್ಮ ಚಾಕೋ ಚಾಕ್ಲೇಟ್ಸ್ನ. ಒಂದು ಸತಿ ನೀವು ಟೇಸ್ಟ್ ಮಾಡಿದ್ರೆ ಬೇರೆ ಚಾಕ್ಲೇಟ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ ನೀವು. ಮತ್ತು ನಮ್ಮದ್ರಲ್ಲಿ ಏನಂದರೆ ಮೇಯ್ನಾಗಿ ರಮ್ಮನ್ ರೈಸನ್ಸ್ ಚಾಕ್ಲೇಟ್ ಇದೆ. ರಿಯಲ್ ರಮ್ಮು ಅಂದರೆ ಓಲ್ಡ್ ಮಾಂಕೋಲ್ಯ ರೈಸನ್ಸ್ನ ನೆನೆಸಿ ಅದರಿಂದ ಚಾಕ್ಲೇಟ್ ರೆಡಿ ಆಗುತ್ತೆ. ಸೊ ದಟ್ಸ್ ವಾಟ್. ಇದೊಂದು ಇಂಟ್ರೊಡಕ್ಷನ್ ಅಂತ ಅಂದ್ಕೊಳ್ಳಿ, ಇಂಟ್ರೊಡಕ್ಷನ್ ವಿಡಿಯೋ ಅಂತ. ಸೊ ಬೇಗ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾ ಪೇಜ್ನು ಫಾಲೋ ಮಾಡ್ಕೊಳ್ಳಿ, ಚಾಕ್ಲೇಟ್ ಅಕೌಂಟು ಫಾಲೋ ಮಾಡ್ಕೊಳ್ಳಿ. ಲೈಕ್ ಒಂದು ಸ್ವಲ್ಪ ಎಲ್ಪ್ ಮಾಡಿ. ಲೈಕ್ ತಗೋಬೇಕು ಆ ಥರ ಏನಿಲ್ಲ, ಸಣ್ಣ ಕ್ವಾಂಟಿಟಿಯಲ್ಲಿ ಈಸ್ಕೊಂಡು ಟ್ರೈ ಮಾಡಿ. ಆಮೇಲೆ ಮೆನ್ಯೂನು ಅಷ್ಟೇ ಬಂದು ನಿಮಗೇನು ತುಂಬ ದೊಡ್ಡ ಪ್ರೈಸು ಅಂತ ಎಲ್ಲ ಏನಿಲ್ಲ. ಸ್ಟಾರ್ಟಿಂಗ್ ಫ್ರಮ್ 20 rupees ಆ ಥರ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಸಿಂಗಲ್ ಪೀಸ್ ಕೂಡ ಇರಬೇಕು ನಿಮಗೆ. ಸೊ ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ರಾಯರ ಕೃಪೆ, ಬಾಸ್ ಕೃಪೆ. ಸೊ ಬನ್ನಿ ಓಡೋಣ. ಸೊ ಇದೊಂದೊಂದು ಶಾರ್ಟ್ ಇಂಟ್ರೊಡಕ್ಷನ್ ಅಂದ್ಕೊಳ್ಳಿ. ಮೋಟೋ ವ್ಲಾಗರ್ ಆಗಿರೋದ್ರಿಂದ ನಾನು ಇದರಿಂದನೇ ಸ್ಟಾರ್ಟ್ ಮಾಡಬೇಕು. ನನ್ನ ಪ್ರಮೋಷನ್ ಅನ್ನೋದಕ್ಕಿಂತ ದ ರಿಯಾಲಿಟಿ ಅಷ್ಟೇ. ಇಲ್ಲೇನು ನಿಮಗೆ ಸ್ಕ್ಯಾಮ್ ಮಾಡ್ಕೊಂಡು ನಾನು ಕಾಸು ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಒಳ್ಳೇದನ್ನ ಕೊಟ್ಟು ನನಗೂ ಒಳ್ಳೇದಾಗಬೇಕು. ದಟ್ಸ್ ವಾಟ್. ಬಟ್ ಟೇಸ್ಟ್ ಮಾಡಿ. ಮತ್ತು ಯಾವ್ದಾದ್ರು ನಿಮ್ಮದು ಅಂಗಡಿಗಳು, ಶಾಪ್ಗಳಿದ್ರೆ ಹೇಳಿ, ಲೈಕ್ ಸಪ್ಲೈ ಮಾಡೋಣ. ಬಿಕಾಸ್ ವಿ ಆರ್ ಸೆಲ್ಲಿಂಗ್ ಇಟ್ ಅಫಿಷಿಯಲಿ. ಈಗ ಮೊದಲು ಲೈಸೆನ್ಸ್ ಎಲ್ಲ ಇರಲಿಲ್ಲ, ಸ್ವಲ್ಪ ಭಯ ಇದಾಯಿತು. ಸೊ ಸ್ಟಾಪ್ ಮಾಡಿದೆ. ಬಿಕಾಸ್ ನನಗೆ ಗೊತ್ತು, ನಾನು ಕೈ ಇಟ್ಟರೆ ಏನಾದರೂ ದೊಡ್ಡದಾಗಿ ಮಾಡ್ತೀನಿ. ಸುಮ್ಮನೆ ಎಲ್ಲ ಕೈ ಹಾಕಲ್ಲ ನಾನು ಏನೇನಕ್ಕೋ. ಅದು ಬೇರೆಯವ್ರದ್ದು ಅಂತ ಬಂದಾಗಲೇ ನನ್ನ ಕೈಲಿ ಆದಷ್ಟು ಸಪೋರ್ಟ್ ಮಾಡ್ತೀನಿ. ಈಗ ನಮ್ಮದು ಯೋಚನೆ ಮಾಡಿ ಒಂದು ಸತಿ ಯಾವ ಥರ ಇರುತ್ತೆ ಈ ಸತಿ ಅಂತ. ಸುದ್ದೋನ್ ವೆಲ್ಸ್ 2.0 ನೋಡ್ತೀರಾ ಸೂಪರ್ ಸೂನ್. ಸೊ ಬನ್ನಿ ಓಡೋಣ. ದಟ್ಸ್ ವಾಟ್. ಲೈಫಲ್ಲಿ ನಿಮಗೂ ಅಷ್ಟೇ ನಾನು ಹೇಳೋದು, ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ. ಒಬ್ಬ ಮನುಷ್ಯನ ಪವರ್ ಒಬ್ಬ ಮನುಷ್ಯನಿಗೆ ಗೊತ್ತಿರಲ್ಲ. ಬೇರೆಯವ್ರ ಕೈ ಕೆಳಗೋಗಿ 10,000 ಕೆಲಸ ಮಾಡ್ತಿರ್ತಾನೆ. ಒಬ್ಬ ಗೋಲ್ ಗುಪ್ಪ ಹಾಕೋರು ಎಷ್ಟು ದುಡಿತಾರೆ ಅಂತ ಒಂದು ಸತಿ ಯೋಚನೆ ಮಾಡಿ. ಮತ್ತು ಪಾನಿಪುರಿ ಅಂಗಡಿ ಸಣ್ಣದ್ರಿಂದ ಹೋಗೋಣ ಬಾಯ್ಸ್. ಒಂದೇ ಸತಿ ಮುಟ್ಟಿದ್ರೆ 300 ಅಂತ ಆ ಥರ ಇರಬಾರ್ದು ಲೈಫ್ ಒಳಗೆ. 10 ರೂಪಾಯಿ 20 ರೂಪಾಯು ಕಾಸೇನೆ. ಇಫ್ ನೀವೆಲ್ಲ ನಿಮ್ಮ ಕಾಸು ಒಳಗೆ ಬೆಳೆದಿದ್ರೆ ಗೊತ್ತಿರುತ್ತೆ ನಿಮಗೆ 10 ರೂಪಾಯಿ ವ್ಯಾಲ್ಯೂನು. ಫ್ಯೂಯಲ್ ಹಾಕ್ಸ್ಬೇಕು. ನಾನು ಬಂದು ಪವರ್ ಯೂಸ್ ಮಾಡ್ತಾಯಿದ್ದೀನಿ ಬಾಯ್ಸ್. KLX ಪವರ್ ಫ್ಯೂಯಲ್ ಒಳಗೆ ಕ್ರೇಜಿಯಾಗಿ ವರ್ಕ್ ಆಗ್ತಿದೆ. ನೀವು ಅಷ್ಟೇ, ಇಫ್ ಯು ಆರ್ ಯೂಸಿಂಗ್ KLX, ಯಾವುದೇ ಗಾಡಿ ಯೂಸ್ ಮಾಡ್ತಾಯಿದ್ರೋ ಪವರ್ ಪೆಟ್ರೋಲ್ ಯೂಸ್ ಮಾಡಿ. ಒಂದು ಸ್ವಲ್ಪ ಇಂಜಿನ್ ಕಂಡೀಷನ್ನು ಮತ್ತು ಸ್ಮೂತಾಗಿ ರಿಫೈನ್ ಆಗಿರುತ್ತೆ ಇಂಜಿನ್ಗಳು, ನಿಮಗೇನು ತೊಂದರೆಗಳಾಗಲ್ಲ. ಆದರೂ ಬಾಯ್ಸ್ ಬೆಂಗಳೂರೊಳಗೆ ಯಪ್ಪ ವಿಪರೀತ ಬಿಸಿಲು ಅಂದ್ಕೊಳ್ಳಿ.
ನೈಟ್ ಹೊತ್ತು ನಂಬ್ತಿರೋ ಬಿಡ್ತಿರೋ ನೆಮ್ಮದಿಯಾಗಿ ನಿದ್ದೆಗಳು ಬರಲ್ಲ. ಫ್ಯಾನ್ ಹಾಕಿದ್ರೆ ಫ್ಯಾನಲ್ಲಿ ಬಿಸಿ ಗಾಳಿ ಬೀಸುತ್ತೆ. ಲಿಟ್ರಲ್ಲಿ ಉಸಿರಾಡೋಕ್ಕಾಗಲ್ಲ ಅಂದ್ಕೊಳ್ಳಿ, ಅಷ್ಟು ಬಿಸಿಲಿದೆ ಬೆಂಗಳೂರೊಳಗೆ. ಸೊ ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮನೆ ಮಾಡಿ ಮೇಲ್ಗಡೆ ಸಣ್ಣ ಸಣ್ಣ ಬೌಲು ಇಲ್ಲ ಬಕೆಟ್ ಒಳಗೆ ನೀರುಗಳಿಡಿ, ಮಧ್ಯದೊಳಗೆ ಕಲ್ಲಿಡಿ. ಬಿಕಾಸ್ ಕುತ್ಕೊಂಡು ಕುಡಿ ಪ್ರಾಣಿ ಪಕ್ಷಿಗಳು. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದು ಮಾಡೋಣ. ನಾನು ನಮ್ಮ ಮನೆ ಮಾಡಿ ಮೇಲೆ ಇಟ್ಟೆ, ಲೈಕ್ 1 ವೀಕಿಂದ ಮೇಂಟೈನ್ ಮಾಡ್ತೀನಿ ನೀರೆಲ್ಲ ಇಕ್ಬಿಟ್ಟು. ಬಿಕಾಸ್ ನಾವಾದರೆ ಯಾರ ಹತ್ರ ಆದರೂ ಹೋಗ್ಬಿಟ್ಟು ಕೇಳ್ಬೋದು. ಬಟ್ ಪ್ರಾಣಿ ಪಕ್ಷಿಗಳು ಏನು ಮಾಡ್ತಾವೆ ಹೇಳಿ? ಲಿಟ್ರಲಿ ನೀವು ಇವಾಗ ಇದು ನೋಡಿದ್ರೆ ಬಿಸಿಲು ಯಾವುದೋ ಪ್ರಾಣಿ ಪಕ್ಷಿನೇ ಓಡಾಡ್ತಾ ಇಲ್ಲ ನೋಡಿ. ಇಲ್ಲಿ ಒಂದು ಪ್ರಾಣಿ ಪಕ್ಷಿ ಕಾಣಿಸ್ತಾ ಇಲ್ಲ ನಮಗೆ ಬಿಸಿಲೊಳಗೆ. ಲೈಕ್ ಶೇರ್ ಮಾಡಿ, ಎಲ್ಲರೂ ಒಳ್ಳೇದು ಮಾಡೋಣ. ನಮ್ಮ ಮದರ್ ಅರ್ತ್ಗೆ ಸ್ವಲ್ಪ ಪ್ರಾಣಿ ಪಕ್ಷಿಗಳನ್ನ ನಾವು ಉಳಿಸ್ಕೊಳ್ಳೋಣ. ಬಿಕಾಸ್ ಈ ಥರ ಬಿಸಿಲೊಳಗೆ ನಮಗೆ ಸರ್ವೈವ್ ಆಗೋಕ್ಕಾಗ್ತಾಯಿಲ್ಲ ಮನುಷ್ಯರಿಗೆ ಅಂದರೆ, ಇನ್ನು ಪ್ರಾಣಿ ಪಕ್ಷಿಗಳು ಎಲ್ಲಿ ಹೇಳಿ? ನೀರಿಲ್ಲ ಅಂದರೆ ಸತ್ತೋಗ್ತವೆ. ಸೊ ದಯವಿಟ್ಟು ನಿಮ್ಮ ಮನೆಗಳ ಮೇಲೆ ಸಣ್ಣ ಸಣ್ಣ ಬಕೆಟ್ ಒಳಗೆ ಸಣ್ಣ ಟ್ರೇ ಆ ಥರದ್ರಲ್ಲಿ ನೀರುಗಳಿಡಿ. ಅಟ್ಲೀಸ್ಟ್ 1-2 ಪಕ್ಷಿ ಬಂದು ಕುಡ್ಕೊಂಡು ಹೋಗ್ತಾವೆ, ಅದನ್ನ ಎಲ್ಪ್ ಆಗುತ್ತೆ. 1-2-3 ಪಕ್ಷಿಗಳಿಗೆ ಬದುಕ್ತವೆ. ಲೈಕ್ ನಿಮಗೆ ಒಳ್ಳೇದಾಗುತ್ತೆ. ಬಿಕಾಸ್ ಒಳ್ಳೇದು ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದೆ. ಬಿಕಾಸ್ ಒಳ್ಳೇದು ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಕೈ ಮುಗಿಬೇಕು, ಉಂಡಿ ಕಾಸು ಹಾಕಬೇಕು ಅಂತ ಏನಿಲ್ಲ. ನಿಮ್ಗೆ ಈ ಥರ ಒಳ್ಳೇದು ಮಾಡಿದ್ರೆ ನಿಮಗೆ ನಿಜ ಒಳ್ಳೇದಾಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ನೀರು ಇಡೋದು, ಮತ್ತು ಎಲ್ಲರೂ ನಾಯಿ ನೋಡಿದಾಗ ಏನಾದರೂ ಬಿಸ್ಕೆಟ್ ಏನಾದರೂ ಹಾಕಿ, ಆ ಥರ ದಟ್ಸ್ ವಾಟ್ ಲೈಫ್. ಆ ಥರ ಒಳ್ಳೇದೇನು ಮಾಡ್ತೀವಿ ಅದನ್ನೇ ನಮ್ಮನ್ನ ಕಾಯೋದು ಲಾಸ್ಟ್ವರೆಗೂ. ಬಿಕಾಸ್ ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳು ಅನ್ನೋದು ನಿಯತ್ ಜಾಸ್ತಿ ಅವಕ್ಕೆ. ಸೊ ಹೇಳ್ದೆ ಅಷ್ಟೇ. ಆಮೇಲೆ ಯಾರು ಎದಕ್ಕೆ ತಗೋಬೇಡ್ರಿ. ಏನು ಗುರು ಮೋಟೋ ವ್ಲಾಗ್ ಮಾಡೋದ್ರೆ ಏನೇನೋ ಹೇಳ್ತಾನೆ ಅಂತ. ಒಳ್ಳೇದು ಮಾಡಿ ಅಷ್ಟೇ. ನೀರಿಡಿ, ಒಳ್ಳೇದಾಗುತ್ತೆ. ಸೊ ನೀವು ಓಡ್ತಾ ಮಾತಾಡೋಣ. ಬಾಯ್ಸ್ ಲಿಟ್ರಲಿ ಎಷ್ಟು ಸ್ಮೂತಾಗಿದೆ ಗೊತ್ತಾ? ಇಂಜಿನ್ ಆಯಿಲೆಲ್ಲ ಚೇಂಜ್ ಮಾಡಿಸಾದ್ಮೇಲೆ ಗಾಡಿ ಆಯಿಲ್ ಫಿಲ್ಟರ್ ಒಂದು ಚೇಂಜ್ ಮಾಡಿಸ್ಬೇಕು, ಮಾಡೋಣ. ಗಾಡಿ ಸರ್ವಿಸಿಗೆ ಬಿಡಬೇಕಾಗಿತ್ತು ಬಾಯ್ಸ್. 340 ಇನ್ನು ಕಿಲೋಮೀಟರ್ ಐತೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಸೊ ಒಂದು ಕಳಸ ಹೋಗಿ ಬಂದ್ಬಿಡೋಣ. ಒಂದು 200 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗಿರುತ್ತೆ. ಸರ್ವಿಸ್ ಮಾಡಿಸೋಣ. ನನಗೇನಿಲ್ಲ, ಸರ್ವಿಸ್ ಸೆಂಟ್ರೊಳಗೆ ಆಗಿಲ್ಲ ಅಂದ್ರೂ ಹೊರಗಡೆ ಸರ್ವಿಸ್ ಮಾಡಿಸ್ಕೋತೀನಿ. ಬಾಯ್ಸ್ ನೀವು ನಂಬ್ತಿರೋ ಬಿಡ್ತಿರೋ KLXನ ಶೋರೂಮಲ್ಲಿ ಸರ್ವಿಸ್ ಮಾಡಿಸೋದಕ್ಕಿಂತ ಹೊರಗಡೆ ಮಾಡಿಸ್ತು ಅಂದ್ಕೊಳ್ಳಿ, ಲಿಟ್ರಲಿ ಆಫ್ ರೈಟು 2,500 ತೊಗೊತಾರೆ ಗಾಡಿನ ಮುಟ್ಟಿದ್ರೆ. ಲೇಬರ್ ಚಾರ್ಜು ಅಂದ್ಬಿಟ್ಟು KLXು 2,500 ತೊಗೊತಾರೆ ಕವಾಸಕಿ ಅವರು. ಗಾಡಿನ ಮುಟ್ಟಿದ್ರೆ ಸುಮ್ಮನೆ 2,450 ಸಮಥಿಂಗ್ ಚೇಂಜು ಲೇಬರ್ ಚಾರ್ಜ್. ಅದು ಫಸ್ಟ್ ಸರ್ವೀಸ್ಗೆ ಏನಿಲ್ಲ. ಇಂಜಿನ್ ಆಯಿಲ್ ಚೇಂಜು ಅಂದರೆ ಟಾಪಪ್ ಮಾಡ್ತಾರಪ್ಪ, ಚೇಂಜ್ ಮಾಡಲ್ಲ. ಮತ್ತು ಆಯಿಲ್ ಫಿಲ್ಟರು 250 ರೂಪಾಯಿ ಆಯಿಲ್ ಫಿಲ್ಟ್ರು. ಅದು ಫಸ್ಟ್ ಸರ್ವೀಸ್ ಒಳಗೆ ನಿಮಗೆ ಏನೂ ಚೇಂಜ್ ಮಾಡಲ್ಲ. ಲೈಕ್ ಏರ್ ಫಿಲ್ಟ್ರೆಲ್ಲ ದಟ್ಸ್ ವಾಟ್. ಬ್ರ್ಯಾಂಡ್ ಕಾಸು ಅಷ್ಟೇ. ಸೊ ನಿಮ್ಮ ಲೈಫಲ್ಲಿ ಯಾವತ್ತಿದ್ರೂ ಬ್ರ್ಯಾಂಡ್ ಆಗೋಕ್ಕೆ ಟ್ರೈ ಮಾಡಿ, ಮತ್ತು ನಿಮ್ಮದೇ ಒಂದು ಸ್ವಂತ ಬ್ರ್ಯಾಂಡ್ ಮಾಡ್ಕೊಳ್ಳಿ. ಲೆಟ್ ಇಟ್ ಟೇಕ್ 5 to 6 years. ಅದಾದಮೇಲೆ ನಿಮಗೆ ಆನ್ಸರ್ ಕೊಡುತ್ತಲ್ಲ ನೀವು ಕನ್ಸಿಸ್ಟೆಂಟಾಗಿದ್ದಾಗ. ದಟ್ಸ್ ವಾಟ್ ಮೇನ್ ಬೇಕಾಗಿರೋದು. ಬಿ ಕನ್ಸಿಸ್ಟೆಂಟ್ ಅಷ್ಟೇ. ಏನೇ ಮಾಡಿ ಕನ್ಸಿಸ್ಟೆಂಟಾಗಿರಿ. ನಾನು ಯೂಟ್ಯೂಬ್ ಒಳಗೆ ಹಾಕೋಕ್ಕೆ ಆಗ್ತಾಯಿಲ್ಲ ಬಾಯ್ಸ್ ವ್ಲಾಗ್ಸು. ಹಾಕ್ತೀನಿ, ಹಾಕಲ್ಲ ಅಂತ ಅಲ್ಲ, ಬಟ್ ಸ್ವಲ್ಪ ದಿನ ಟೈಮ್ ಆಗುತ್ತೆ. ನಾನು ಈ ಸೈಡ್ ಒಬ್ಬರು ವರ್ಕರ್ನ ತಗೊಂಡು ಈ ಸೈಡ್ ಚಾಕ್ಲೇಟ್ದೆಲ್ಲ ಸೆಟಪ್ ಆದಮೇಲೆ ಯು ವಿಲ್ ಸಿ ಯೂಟ್ಯೂಬಲ್ಲಿ ಬೂಮ್ ಬಾಮ್ ಮಾಡೋಣ, ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕೋಣ. ಆಮೇಲೆ ಈ ಬಿಸಿಲು ಸಪೋರ್ಟ್ ಮಾಡ್ತಾಯಿಲ್ಲ ಬಾಯ್ಸ್. ನೋಡಿ ಮೋಟೋ ವ್ಲಾಗರ್ಸ್ ಕಡೆಯಿಂದ ಯಾವುದೂ ವ್ಲಾಗ್ಸ್ಗಳು ಬರ್ತಾಯಿಲ್ಲ ಇವಾಗ. ಎಲ್ಲಿ ಹೋಗೋದು ಹೇಳಿ ಈ ಬಿಸಿಲೊಳಗೆ? ಅದು ನಂದು ಬೇರೆ ಏರ್ ಕೂಲ್ಡ್ ಅಲ್ವಾ, ಗಾಳಿನೂ ಬಿಸಿ ಗಾಳಿ ಬರ್ತಾ ಇರುತ್ತೆ. ಇಂಜಿನ್ ಎಲ್ಲಿಂದ ಕೂಲ್ ಆಗುತ್ತೆ ಹೇಳಿ? ಅದೇ ಏರ್ ಕೂಲ್ಡ್ ಇದ್ದರೆ ಅದೇ ಪ್ರಾಬ್ಲಮ್ಮು ಬಿಸಿಲಿದ್ದಾಗ. ಬಟ್ ಇದುವರೆಗೂ ಗಾಡಿ ಹೀಟಾಗಿ ನಿಂತ್ಕೊಳ್ಳೋದು ಅವೆಲ್ಲ ಆಗಿಲ್ಲ. ತುಂಬ ಒಳ್ಳೊಳ್ಳೆ ರೈಡ್ಗಳು ಮಾಡಿಬಿಟ್ಟಿದ್ದೀನಿ ಗಾಡೀಲಿ ಬಿಸಿಲೊಳಗೇ. ಬಟ್ ಒಳ್ಳೆ ಸಾಥ್ ಕೊಡ್ತಿದೆ KLXು. ಸಾಥ್ ಕೊಡ್ತಿದೆ ಅನ್ನೋದಕ್ಕಿಂತ ನೀವು ಹಂಗೆ ಮೇಂಟೈನ್ ಮಾಡಬೇಕಷ್ಟೇ. ಈ ಗ್ಯಾಪ್ಗಳು ಗೊತ್ತಿಲ್ಲ ಅಂದರೂ ಕಾರ್ಗಳು ಇಸ್ಕೊತಾರಪ್ಪ. ಸರಿ ಅಣ್ಣ, ನೀನೇ ಕಿಲಾಡಿ ಬಿಡೋಣ. ಆಯಿತು, ಹೇಳ್ಬೇಕಾಯ್ತು. ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ.
ಮೇಯ್ನಾಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.